ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಧಿಸೂಚಿಸಲಾಗಿರುವ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ ಎಚ್ ಕೆ ಮತ್ತು ಎಚ್ ಕೆ ಈ ಒಂದು ಹುದ್ದೆಗಳ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ವಿದಿನ್ 5 to 10 ಮಿನಿಟ್ಸಲ್ಲಿ ಈ ಒಂದು ಅರ್ಜಿಯನ್ನು ನಿಮ್ಮ ಒಂದು ಮೊಬೈಲ್ ಮೂಲಕವೇ ಹೇಗೆ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಸೊ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಹೇಗೆ ಅಪ್ಲೈ ಮಾಡಬೇಕಂತ. ಅದು ಮೋರ್ ದೆನ್ 30 ಮಿನಿಟ್ಸ್ ಇದೆ. ನಿಮಗೆ ಇನ್ ಡೆಪ್ತ್ ಬೇಕಂದರೆ ಆ ಒಂದು ವಿಡಿಯೋನ ರೆಫರ್ ಮಾಡಿ, ಇಲ್ಲ ನೀವು ಕ್ವಿಕ್ಕಾಗಿ ನೋಡಿಬಿಟ್ಟು ಅಪ್ಲೈ ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ರೆಫರ್ ಮಾಡಿ. ಸೊ ಮೊದಲಿಗೆ ನೀವು ಏನು ಮಾಡಬೇಕು, ಸೊ ಈ ಒಂದು ವೆಬ್ಸೈಟ್ಗೆ ಬರಬೇಕು, ctonline.karnataka.gov.in. ಓಕೆ, ಸೊ ಇಲ್ಲಿ ಬಂದಮೇಲೆ ಸೊ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಅಪ್ಲಿಕೆಂಟ್ ಲಾಗಿನ್ ಬೈ ಡಿಜಿಲಾಕರ್, ನೀವು ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಈ ಫಸ್ಟ್ ಆಪ್ಷನನ್ನು ಚೂಸ್ ಮಾಡಬೇಕು. ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ ನೀವು ಇದನ್ನು ಲಾಗಿನ್ ಆಗಿ ನೀವು ಮುಂದುವರಿಬೋದು. ಸೊ ಈಗ ನೀವು ರಿಜಿಸ್ಟರ್ ಮಾಡೋರಿದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಜಸ್ಟ್ ಇಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಇದು ಮೊಬೈಲ್ ನಂಬರ್ ಕೊಡಬೇಕು. ಮೊಬೈಲ್ ನಂಬರ್ ಕೊಟ್ಟ ಮೇಲೆ ನಿಮಗೊಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಕೊಟ್ಟ ಮೇಲೆ ಏನಪ್ಪ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ನೀವು ಸೈನಪ್ ಆಗಿದ್ದರೆ, ಸೈನಪ್ ಆಗಿಲ್ಲ ಅಂದರೆ, ಈಗ ನೋಡಿ ಸೈನಪ್ ಆಗಿಲ್ಲ ಅಂದರೆ ನೀವು ಡಿಜಿಲಾಕರ್ಗೆ ನೀವು ಏನು ಮಾಡಬೇಕು, ಒಂದು ಎಕ್ಸ್ಟ್ರಾ ಸೆಪ್ರೇಟ್ ಇದೊಂದು ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಇದಕ್ಕೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಆ ಕೊಟ್ಟಂಥ ಆಧಾರ್ ನಂಬರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ನೀವು ಎಂಟ್ರಿ ಮಾಡಬೇಕು. ಆಮೇಲೆ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಅದು ಈ ಕೆ ಎದವರು ಏನು ಮಾಡ್ತಾರೆ, ನಿಮಗೆ ಈ ಡಿಜಿಲಾಕರ್ ಥ್ರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ಇನ್ನಿತರ ಯಾವುದೇ ಒಂದು ಪ್ರಮಾಣ ಪತ್ರಗಳನ್ನು ನಾವು ಆ್ಯಕ್ಸೆಸ್ ಮಾಡಲಿಕ್ಕೆ ಪರ್ಮಿಷನ್ ಕೇಳುತ್ತಾ. ಅವಾಗ ನೀವು ಎಸ್ ಅಂತ ಕೊಟ್ಟು ಪ್ರೊಸೀಡ್ ಅಂತ ಮಾಡಬೇಕಲ್ಲ. ಓಕೆನಾ. ಸೊ ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಈಗ ಬ್ಯಾಕ್ ಬರ್ತೀನಿ. ಓಕೆನಾ. ಇನ್ನೂ ಯಾವುದನ್ನು ಯಾರು ನೋಡಿಲ್ಲ, ನೀವು ಅದು ಬೇರೆ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಸೊ ನಾನು ಇಲ್ಲಿ ಜಸ್ಟ್ ನಿಮ್ಗೇನು ಮಾಡ್ತೀನಿ, ಲಾಗಿನ್ ಆಗಿ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ಇಲ್ಲಿ ಮೊಬೈಲ್ ನಂಬರನ್ನು ಕೊಡ್ತೀನಿ ನಾನು. ಇಲ್ಲಿ ನೀವು ಆ ಒಂದು ಮೊಬೈಲ್ ನಂಬರನ್ನು ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಪಿನ್ನನ್ನು ಕೇಳುತ್ತೆ, 6 ಡಿಜಿಟ್. ಆ ಒಂದು ಪಿನ್ನನ್ನು ಎಂಟ್ರಿ ಮಾಡಿ ಸೈನ್ ಇನ್ ಆಗಬೇಕು. ಆಮೇಲೆ ಒ ಟಿ ಪಿ ಬರುತ್ತೆ ನಿಮಗೆ. ಇಲ್ಲಿ ನೋಡಿ ಒ ಟಿ ಪಿ ಬಂದಿದೆ, ಒ ಟಿ ಪಿ ಎಂಟ್ರಿ ಮಾಡ್ತೀನಿ. ಸೊ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು ಹೋಮ್ ಪೇಜಿಗೆ ಬರುತ್ತೆ. ಸೊ ಇಲ್ಲಿ ಟೋಟಲು 12 ಸ್ಟೆಪ್ಸ್ ಅದಾವೆ. 12 ಒಂದು ಬೇಸಿಕ್ ಡಿಟೇಲ್, ಅಡ್ರೆಸ್, ಮತ್ತು ಈ SSC ಮತ್ತು ಈ ಥರ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ಇರುತ್ತೆ, ಮತ್ತು ರಿಸರ್ವೇಷನು, ಕ್ವಾಲಿಫಿಕೇಷನು. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು 6ನೇದು ಎಡಿಷ್ನಲ್ ಕ್ಲೇಮ್ಸ್, ಅಂದರೆ ನೀವು ಯಾವುದಾದ್ರೂ ಒಂದು ಮೀಸಲಾತಿಯನ್ನು ಕೊಡುವಿದ್ರೆ, ಕ್ಲೇಮ್ಸ್ ಅಂದರೆ ಒಂದು ಈಗ ಏಜ್ ರಿಲ್ಯಾಕ್ಸೇಷನ್ ಕ್ಲೇಮು, ಈ ಥರ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಡುವಿದ್ರೆ ಅದರ ಡೀಟೇಲ್ಸ್ ಬರುತ್ತೆ. ಎಕ್ಸ್ಪೀರಿಯೆನ್ಸ್, ನಿಮ್ಮ ಅನುಭವ, ಕನ್ನಡ ಎಕ್ಸಾಮ್, ಆಮೇಲೆ ಡಾಕ್ಯುಮೆಂಟ್ಸು, ಆಮೇಲೆ ಪ್ರಿಂಟ್ ಅಪ್ಲಿಕೇಶನು, ಆಮೇಲೆ ಫೈನಲ್ ಸಬ್ಮಿಟ್. ಇಲ್ಲಿಯವರೆಗೂ ನೀವೇನಪ್ಪ ಇದು ಒಂದು ಕೆ ಎದು ಏನು ಮಾಡ್ತೀರಿ, ಈ ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತೀರಿ. ಸೊ ಈಗ ನಾವು ಮೊದಲನೇದಾಗಿ ಬೇಸಿಕ್ ಡೀಟೇಲನ್ನು ಕೊಡೋಣ. ಈ ಬೇಸಿಕ್ ಡೀಟೇಲಲ್ಲಿ ನಿಮ್ಮದು ಬೈ ಆಟೋಮೆಟಿಕ್ಕಾಗಿ ಆಧಾರಲ್ಲಿ ಒಂದು ಫೋಟೋ ಏನು ಡೀಟೇಲ್ಸ್ ಇರುತ್ತಲ್ಲ ಅದೆಲ್ಲ ಇಲ್ಲಿ ವಿಸಿಬಲ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಸ್ಟೆಪ್ 1ನಲ್ಲಿ ಏನು ಬರುತ್ತೆ, ಅಭ್ಯರ್ಥಿ ವಿವರ, ಅವರ ಫಸ್ಟ್ ನೇಮು ಲಾಸ್ಟ್ ನೇಮ್ ಎಲ್ಲ ಏನಿರುತ್ತೆ ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಮ ಫೋಟೋ ಕೂಡ ಬರುತ್ತೆ, ನಿಮ್ಮ ಜನ್ಮ ಡೇಟ್ ಬರುತ್ತೆ. ನೆಕ್ಸ್ಟ್ ನೋಡಿ. ಸೊ ನಿಮಗೆ ಇಲ್ಲಿ ಏನು ಮಾಡಬೇಕು, ಇಮೇಲ್ ಐ ಡಿಯನ್ನು ಆಟೋಮೆಟಿಕ್ಕಾಗಿ ನೀವು ಇದು ಆಧಾರಲ್ಲಿ ನೋಂದಣಿ ಮಾಡಿದರೆ ಬರುತ್ತೆ, ಇಲ್ಲಾಂದರೆ ನೀವು ಕೊಡಬೇಕಾಗತ್ತೆ. ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಕೊಡಬೇಕು. ಆಮೇಲೆ ಜೆಂಡರ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಡೇಟ್ ಆಫ್ ಬರ್ತ್ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಏನು ಕ್ವಶನ್ ಕೇಳ್ತಾರೆ, ಗ್ರಾಮೀಣ ಅಧ್ಯಯನ ಮಾಡಿದ್ರೆ ಎಸ್ ಆರ್ ನೋ, ಕನ್ನಡ ಮಾಧ್ಯಮ ಅಧ್ಯಯನ ಎಸ್ ಆರ್ ನೋ, ನೀವು ವಿವಾಹವಾಗಿದ್ದಲ್ಲಿ ನಿಮ್ಮ ಒಂದು ಸಂಗಾತಿಯ ಹೆಸರು ಮತ್ತು ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಬೇಕು. ಓಕೆ, ಆಮೇಲೆ ಅಲ್ಟರ್ನೇಟ್ ಇಮೇಲ್ ಐ ಡಿ ಬೇಕು. ಇವು ಮಸ್ಟ್ ಆ್ಯಂಡ್ ಶುಡ್ ಬೇಕು. ಇಲ್ಲಿ ನೋಡಿ, ಆಮೇಲೆ ನಿಮ್ಮ ಒಂದು ರಾಜ್ಯವನ್ನು ಕೇಳ್ತಾರೆ, ಆಮೇಲೆ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಮೊದಲಿಗೆ ಸೇವ್ ಅಂತ ಬರುತ್ತೆ, ಸೇವ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೀಡನ್ನು ಕೊಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಅಡ್ರೆಸ್ ಸೆಕ್ಷನ್ ಬರುತ್ತೆ. 2ನೇ ಪಾಯಿಂಟು
ಅಭ್ಯರ್ಥಿಯ ಸಂಪರ್ಕ ವಿಳಾಸ. ಸೊ ಇದರಲ್ಲಿ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಪಿನ್ಕೋಡು ಇದನ್ನೆಲ್ಲ ಕೇಳಾಗತ್ತೆ. ಇಲ್ಲಿ ನಿಮ್ಮ ಸಂಬಂಧಪಟ್ಟಂಥ ಎಲ್ಲ ಅಡ್ರೆಸ್ಸನ್ನು ನೀವು ಇಲ್ಲಿ ಈ ಒಂದು 5 ಬಾಕ್ಸಲ್ಲಿ ತುಂಬಬೇಕು. ಆಮೇಲೆ ಸೇವ್ ಅಂತ ಮಾಡಿ, ಸೇವ್ ಮಾಡಿದ್ಮೇಲೆ ಪ್ರೊಸೀಡ್ ಮಾಡಿ. ಸೇವ್ ಮಾಡಿದ್ರೆ ನೀವು ಲಾಗೌಟ್ ಆದ್ರೂ ಕೂಡ ಮರಳಿ ಬಂದರೆ ಅದು ಸೇವ್ ಆಗಿಯೇ ಇರುತ್ತೆ. ಓಕೆ, ಯು ಮಸ್ಟ್ ಆ್ಯಂಡ್ ಶುಡ್ ಕ್ಲಿಕ್ ಆನ್ ಸೇವ್. ನೆಕ್ಸ್ಟ್ ನೋಡಿ, 3ನೇ ಸ್ಟೆಪ್ ಏನು ಬರುತ್ತಾ, ನಿಮ್ಮ SSLC, ICSE ಮತ್ತು CBSE ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಒಂದು 10th ಏನೊಂದು ಡೀಟೇಲ್ಸ್ ಇರುತ್ತಾ ಇಲ್ಲಿ ಫಿಲಪ್ ಮಾಡಬೇಕು. ನೋಡಿ, ಇಲ್ಲಿ ನಿಮ್ಮ ಒಂದು SSLC ಅರ್ಹತಾ ಪರೀಕ್ಷೆ ಯಾವುದಿರುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. SSLC ಇದ್ದರೆ SSLC, ICSE ಮತ್ತು CBSE. ಓಕೆ, ಆಮೇಲೆ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಒಂದು ಹೆಸರು ಅಂಕಪಟ್ಟಿಯಲ್ಲಿರುವಂತೆ ಬೋರ್ಡ್ ಟೈಪ್. ಓಕೆ, ಬೋರ್ಡ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪಾಸ್ಔಟ್ ತಿಂಗಳು, ಆಮೇಲೆ ಹುಟ್ಟಿದ ದಿನಾಂಕ ಆ್ಯಸ್ ಪರ್ ಒಂದು SSLC ಮಾರ್ಕ್ಶೀಟ್, ಆಮೇಲೆ ಜೆಂಡರ್, ತಂದೆ ಹೆಸರು, ತಾಯಿ ಹೆಸರು. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಮ ಒಂದು ಶಾಲೆ ಹೆಸರು, ರಾಜ್ಯ, ರಿಸಲ್ಟ್ ಟೈಪು, ಪಾಸ್ ಇದ್ದರೆ ಪಾಸ್ ಅಥವಾ ಪರ್ಸ್ಯೂವಿಂಗ್ ಇದ್ದರೆ ಪರ್ಸ್ಯೂವಿಂಗ್. ಇದು 10th ಇದೆ, ನೀವು ಇಲ್ಲಿ ಪಾಸ್ ಆಗಲೇಬೇಕು. ಆಮೇಲೆ ಮಾರ್ಕ್ಸ್ ಟೈಪ್ CGPA ಒಂದಿರುತ್ತೆ ಮತ್ತು ಮಾರ್ಕ್ಸ್ ಅಂತ ಇರುತ್ತೆ. ಬಟ್ ನೀವು CGPA ಇದ್ರೂ ನೀವು ಅದನ್ನು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಆಮೇಲೆ ಗರಿಷ್ಠ ಅಂಕಗಳನ್ನು, ಪಡೆದ ಅಂಕಗಳನ್ನು ಫಿಲಪ್ ಮಾಡ್ಕೊಳ್ಳಿ. ಆಮೇಲೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮದು ಇಯರ್ ಆಫ್ ಪಾಸಿಂಗು, ಅಧ್ಯಯನ ಮಾಧ್ಯಮ ಕನ್ನಡ, ಇಂಗ್ಲೀಷ್ ಯಾವುದಾದ್ರೂ. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ ನೋಡಿ, ನೀವು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದರೆ ಎಸ್ಸು, ಇಲ್ಲಾಂದರೆ ನೋ. ನೆಕ್ಸ್ಟು ಸೇವ್ 10th ಕ್ವಾಲಿಫಿಕೇಷನ್ ಅಂತ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಬೇಕು. ನೆಕ್ಸ್ಟ್ 4ನೇ ಸೆಕ್ಷನ್ ಬರುತ್ತಾ, ಇಲ್ಲಿ 4ನೇ ಒಂದು ಇದು ಬರುತ್ತೆ ಸೆಷನು, ಅಭ್ಯರ್ಥಿಯ ಮೀಸಲಾತಿ ವಿವರಗಳು ಬರ್ತಾವೆ. ಸೊ ಇದರಲ್ಲಿ ನೀವೇನು ಮಾಡಬೇಕು, ನಿಮ್ಮ ಕೆಟಗರಿಯನ್ನು ಚೂಸ್ ಮಾಡ್ಕೋಬೇಕು. GM ಇದ್ದರೆ GM, SC, ST, 2A, 2B, ಕ್ಯಾಟಗರಿ 1. ಅದೇ ರೀತಿ ಎಲ್ಲ ಒಂದು ವರ್ಗಗಳನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಕೆಟಗರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಒಂದು ಕೆಟಗರಿಯ ಒಂದು RD ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನು ಇಲ್ಲಿ GM ಅನ್ನು ಸೆಲೆಕ್ಟ್ ಮಾಡಿದ್ದೀನಿ, ಇದು NA ಅಂತ ತೋರಿಸಿದೆ. NA ಅಂದರೆ ಏನು, ನಾಟ್ ಅಪ್ಲಿಕೇಬಲ. ನೆಕ್ಸ್ಟ್ ಆದಾಯ ವಿವರ, ಇನ್ಕಮ್ ಡೀಟೇಲ್ಸು. ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆಯೇ? ಓಕೆನಾ, ಇಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಈಗ ನಿಮ್ಮದು 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಎಸ್ ಅಂತ ಕೊಡಬೇಕು. ಇಲ್ಲ 8 ಲಕ್ಷಕ್ಕಿಂತ ಕಡಿಮೆ ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕು. ಓಕೆನಾ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್, RD ನಂಬರು. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಮೀಸಲಾತಿಯನ್ನು ಕೊಡುವರಿದ್ದರೆ ಎಸ್, ಇಲ್ಲಾಂದರೆ ನೋ ಅಂತ ಕೊಡಬೇಕು. ಎಸ್ ಕೊಟ್ಟರೆ ಇಲ್ಲಿ ನಂಬರ್ ಹಾಕಬೇಕು. ಅದೇ ರೀತಿ EWS ಕೂಡ ಸೇಮು. ನಿಮ್ಮ ಒಂದು ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ, ಆ ಥರ ಒಂದು ಸಂಖ್ಯೆನ ನಮೂದಿಸಿ, ಇಲ್ಲಾಂದರೆ ನೋ ಅಂತ ಕೊಟ್ಬಿಟ್ಟು ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಇದು ಪ್ರೊಸೀಡ್ ಬರುತ್ತೆ. ಈಗ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ, ಅದಕ್ಕೆ ಅದು ಆಲ್ರೆಡಿ ಪ್ರೊಸೀಡ್ ಅಂತ ತೋರಿಸ್ತಾ ಇದೆ. ನೀವು ಸೇವ್ ಕೊಟ್ಟ ಮೇಲೆ ಪ್ರೊಸೀಡ್ ಅಂತ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಒಂದು 5ನೇ ಒಂದು ಸೆಕ್ಷನ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, 5ನೇ ಒಂದು ಸೆಕ್ಷನಲ್ಲಿ ಇದು ವೆರಿ 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 ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ PUC ಈ ಒಂದು 12ನೇ ತರಗತಿ ಅಥವಾ ಸೆಕೆಂಡ್ PUದು ನಾವು ಡೀಟೇಲ್ಸನ್ನು ಎಲ್ಲಿ ಎಂಟ್ರಿ ಮಾಡಬೇಕು? 10th ಅಷ್ಟೇ ಇದೆ, ನಾವು 12th ಎಲ್ಲ ಮಾಡಬೇಕು. 10th 3ನೇ ಒಂದು ಕಾಲಮಲ್ಲಿ, 3ನೇ ಒಂದು ಸೆಕ್ಷನಲ್ಲಿ ಬರುತ್ತೆ. ಇಲ್ಲಿ 5ನೇ ಸೆಕ್ಷನಲ್ಲಿ ನಿಮ್ಮದು PUCದು ITI, ಡಿಪ್ಲೊಮಾ, ಪದವಿ ಅಂದರೆ ಡಿಗ್ರಿ ಇವೆಲ್ಲ ನೀವು ಎಂಟ್ರಿ ಮಾಡ್ಬೋದಾಗಿದೆ. ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇರುತ್ತೆ. ನಿಮ್ದು ಯಾವುದಿದೆ, ಈಗ ಫಾರ್ ಎಕ್ಸಾಂಪಲ್ ನೀವು 12th ಇದೆಯಲ್ಲ, ನೀವು 12th ಇದ್ದರೆ 12th ಅಂತ ಎಂಟ್ರಿ ಮಾಡ್ಕೋಬೇಕಾಗತ್ತೆ. 12th ಎಂಟ್ರಿ ಮಾಡಿದ್ಮೇಲೆ ನೀವು ಇಲ್ಲಿ ನೋಂದಣಿ ಸಂಖ್ಯೆ ಬರುತ್ತೆ, ಆ 12th ನೋಂದಣಿ ಸಂಖ್ಯೆ ಹಾಕಬೇಕು. ನೆಕ್ಸ್ಟ್ ಬೋರ್ಡ್ ಟೈಪ್, ನಿಮ್ಮದು ಈ PU ಬೋರ್ಡು, CBSE, ಡಿಪ್ಲೊಮಾ ಯಾವುದಿರುತ್ತೆ ಅದನ್ನು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ PU ಬೋರ್ಡು ಕೊಟ್ಟಮೇಲೆ ನಿಮ್ಮ ಒಂದು ಕಾಲೇಜ್ ನೇಮ್, ರಾಜ್ಯದ ಹೆಸರು ಕರ್ನಾಟಕ, ನೋಡಿ ಕರ್ನಾಟಕ ಅಂತ ಹಾಕಿದ್ವಿ.
ಆಮೇಲೆ ಯೂನಿವರ್ಸಿಟಿ ಯಾವುದು, ಯೂನಿವರ್ಸಿಟಿ ನಿಮ್ಮದು ಈಗ ಪ್ರೀ ಯೂನಿವರ್ಸಿಟಿ ನಿಮ್ಮದು ಪಿ ಯು ಬೋರ್ಡ್ ಅಂದರೆ ಪಿ ಯು ಇದೇ ಬರುತ್ತಾ, ಇಲ್ಲಾಂದ್ರೆ ಸಿ ಬಿ ಎಸ್ ಸಿ ಇದ್ದರೆ ಸಿ ಬಿ ಎಸ್ ಸಿಯನ್ನೇ ಹಾಕಬೇಕು. ಓಕೆನಾ. ನೆಕ್ಸ್ಟ್ ಕೋರ್ಸ್ ಯಾವುದು, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದ್ದರೆ ಸೈನ್ಸನ್ನು ಕ್ಲಿಕ್ ಮಾಡಿ, ಆರ್ಟ್ಸ್ ಇದ್ದರೆ ಆರ್ಟ್ಸನ್ನು ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಈಗ ನಿಮ್ಮದು ಪಿ ಯು ಸಿ ಆಗಿದ್ರೆ ಓಕೆನಾ, ಪಿ ಯು ಸಿಯಲ್ಲಿ ಕೆಲವೊಂದು ಜನ ಬಯಾಲಜಿ, ಕೆಮಿಸ್ಟ್ರಿ, ಇಂಗ್ಲೀಷು, ಹಿಂದಿ ಇದ್ದರೆ ಹಿಂದಿ, ಇಲ್ಲ ಅಂದರೆ ಇಲ್ಲ, ಮರಾಠಿ ಇದ್ದರೆ ಮರಾಠಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಆಮೇಲೆ ಕೆಲವೊಂದು ಜನ ಸ್ಟ್ಯಾಟಿಸ್ಟಿಕ್ಸು, ಕೆಲವೊಂದು ಜನ ತಮ್ಮ ಒಂದು ಮಾತೃಭಾಷೆ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ. ಕೆಲವೊಂದು ಜನ ಬಯೋಟೆಕ್ನಾಲಜಿ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಸೊ ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟನ್ನು ಚೂಸ್ ಮಾಡಿ ಓಕೆ ಅಂತ ಕೊಡಬೇಕು. ಓಕೆ ಕೊಟ್ಟ ಇಲ್ಲಿ ಏನಾಗುತ್ತಾ 6 ಸೆಲೆಕ್ಟೆಡ್ ನೀವು ಸೆಲೆಕ್ಟ್ ಮಾಡೋದು ಇಲ್ಲಿ ತೋರಿಸುತ್ತಾ. ಆಮೇಲೆ ರಿಸಲ್ಟ್ ಪಾಸ್ಡ್ ಅಥವಾ ಪರ್ಸ್ಯೂಯಿಂಗ್, ಸೊ ಇಲ್ಲಿ ಪಾಸ್ಡ್ ಅಂತ ಕೊಡಬೇಕು. ಆಮೇಲೆ ಅಂಕಗಳ ಸ್ವರೂಪ CGPA ಇದ್ದರೆ ನೀವು ಕಂಪಲ್ಸರಿ ನೋಡಿ, ಅಪ್ಲಿಕಂಟ್ ಶುಡ್ ಕನ್ವರ್ಟ್ ದೇರ್ CGPA in percentage and provide them in appropriate text box provided. ಸೊ ನೀವು ಅದಕ್ಕೆ ಇಲ್ಲಿ ಇದನ್ನು ಪರ್ಸೆಂಟೇಜಲ್ಲಿ ಏನಪ್ಪ ಕನ್ವರ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮಾರ್ಕ್ಸ್ ಇದ್ದರೆ ನೋ ಪ್ರಾಬ್ಲಮ್ಮು, ನಿಮ್ಮ ಗರಿಷ್ಠ ಅಂಕಗಳನ್ನು ಮತ್ತು ಪಡೆದ ಅಂಕಗಳನ್ನು ಎಂಟ್ರಿ ಮಾಡಿ ಪರ್ಸೆಂಟೇಜನ್ನು ಹಾಕಬೇಕು. ಮತ್ತು ಕೋರ್ಸ್ ಅವಧಿ PUC ಅಂದರೆ 2 ಇಯರ್ ಇರುತ್ತೆ. ಆಮೇಲೆ ಇಯರ್ ಆಫ್ ಪಾಸಿಂಗು ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕಿಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಪ್ರೊಸೀಡ್ ಅಂತ ಬರುತ್ತೆ. ಓಕೆ. ಬೆಸ್ಟ್ ನೀವೇನು ಮಾಡೋದು, ಸೇವ್ ಕೊಟ್ಟ ಮೇಲೆ ಏನಾಗುತ್ತೆ ಹೇಳಿ ನೋಡೋಣ. ಸೇವ್ ಕೊಟ್ಟ ಮೇಲೆ ಅದನ್ನು ಪ್ರೊಸೀಡ್ ಕೊಡೋದಿಲ್ಲ. ಯಾಕೆ, ನೀವು ಓನ್ಲಿ PUC ಮಾಡಿದರೆ, ಓನ್ಲಿ 12th ಮಾಡಿದರೆ ನೀವು ಪ್ರೊಸೀಡ್ ಅಂತ ಕೊಡಿ, ಮುಂದಿನ ಒಂದು ಸೆಕ್ಷನ್ಗೆ ಹೋಗುತ್ತೆ. ಇಲ್ಲ ನೀವು 12th ಆದಮೇಲೆ ಡಿಪ್ಲೊಮಾ ಆರ್ ಒಂದು ಏನಪ್ಪ ಡಿಗ್ರಿ ಮಾಡಿದರೆ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಕೆಳಗಡೆ ಸೇವ್ ಆಗುತ್ತೆ ನೋಡಿ. ಈಗ ಇಲ್ಲಿ ಸೇವ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ, ಇದು ಸೇವ್ ಅಂತ ಕೊಡ್ತೀರಲ್ಲ, ಸೇವ್ ಕೊಟ್ಟ ಮೇಲೆ ಈ ರೀತಿ ಸೇವ್ ಆಗುತ್ತೆ. ಓಕೆ. ನಾನೀಗ ಆಲ್ರೆಡಿ ಏನು ಮಾಡಿದ್ದೀನಿ, ಇದನ್ನು ಜಸ್ಟ್ ಮಿನಿಟ್, ಈಗ ನಾನು ಇದು ಆಲ್ರೆಡಿ ಡಿಗ್ರಿ ಅಂದರೆ ಪದವಿದು ಸೇವ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಇದು ಸೇವ್ ಆಗಿದೆ. ಈಗ ನೀವು ಏನು ಮಾಡಿದ್ರಿ, ಸೆಕೆಂಡ್ PUದು ಡೀಟೇಲ್ಸ್ ಸೇವ್ ಮಾಡಿದ್ರಿ, ಸೆಕೆಂಡ್ PUCದು ಸೇವ್ ಮಾಡಿದ್ರಿ, ಅದು ಇಲ್ಲಿ ಕೆಳಗಡೆ ಬಂದು ಈ ರೀತಿಯಾಗಿ ಸೇವ್ ಆಗುತ್ತೆ. ಓಕೆನಾ. ಇದು ಬಂದು ಇಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡ್ತೀರಾ, ಸೆಕೆಂಡ್ PU ಆದಮೇಲೆ ನಿಮ್ಮ ಒಂದು ಡಿಗ್ರಿ ಮತ್ತೆ ವಾಪಸ್ಸು ನೀವು ಇಲ್ಲಿ ಮೇಲುಗಡೆ ಬರಬೇಕು. ಮೇಲುಗಡೆ ಬಂದಮೇಲೆ ಮತ್ತೆ ನೀವು ಯಾವುದಪ್ಪ, ಈಗ PUC ಆಯಿತು, ಏನು ಮಾಡಿದರೆ UG ಡಿಗ್ರಿ ತೊಗೊಂಡ್ರಿ. ಆಮೇಲೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ, ಕಾಲೇಜ್ ಹೆಸರು, ರಾಜ್ಯ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಅಂತ ತೊಗೊಳ್ಳಿ, ಕರ್ನಾಟಕ ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ಯಾವ್ದು ಮಾಡ್ತೀರಾ, ಇದು ನಿಮ್ದು ಯಾವ್ದು ಯೂನಿವರ್ಸಿಟಿ ಇದೆ, ಯಾವುದು ಬಾಗಲಕೋಟ್, ಬೆಂಗಳೂರು, BLD, ದಯಾನಂದ ಸಾಗರ, ಜೈನ್, ಕರ್ನಾಟಕ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ, KLE ಟೆಕ್ನಾಲಜಿ, ನಿತ್ಯ ಮೀನಾಕ್ಷಿ. ಸೊ ಹೀಗೆ ವಿವಿಧ ಒಂದು ಯೂನಿವರ್ಸಿಟಿಗಳು ಬರ್ತಾವೆ. ಓಕೆನಾ. ಸೊ ಮತ್ತು ನಿಮ್ಮ ಇಂಜಿನಿಯರಿಂಗ್ ಆಗಿದ್ದರೆ ಈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬರುತ್ತೆ. ಸೊ ಈ ಒಂದು ಯೂನಿವರ್ಸಿಟಿಯನ್ನು ನೀವು ಏನಪ್ಪ ಇಲ್ಲಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಆಪ್ಷನ್ ಕೊಡಬೇಕಾಗಿತ್ತು, ಅದರ್ಸ್ ಅಂತ. ಯಾಕೆಂದರೆ ಕೆಲವೊಂದಿಷ್ಟು ಜನರದು ಏನಪ್ಪ ಇಲ್ಲಿ ಅದರ್ಸ್ ಅಂತ ಆಪ್ಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಯೂನಿವರ್ಸಿಟಿ ಈ ಒಂದು ಆಪ್ಷನಲ್ಲಿ ಇಲ್ಲ ಅಂದರೆ ಅವರು ಅದರ್ಸ್ ಅಂತ ಚೂಸ್ ಮಾಡ್ತಿದ್ರು, ಬಟ್ ಯಾಕೆಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕೋರ್ಸ್ ಯಾವುದು ನಿಮ್ಮದು, ಈಗ ಬ್ಯಾಚುಲರ್ ಇನ್ ಎಜುಕೇಷನ್, ಆಮೇಲೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಫಾರ್ ಎಕ್ಸಾಂಪಲ್ BA ಅಂತ ಕೊಟ್ಟಮೇಲೆ ಇಲ್ಲಿ ಕೂಡ ನೀವು ನಿಮ್ಮ ವಿಶೇಷ ಕೋರ್ಸನ್ನು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಪಾಸ್ಡ್ ಇದೆಲ್ಲ ಸೇಮ್, ಮಾರ್ಕ್ಸ್, ಪಡೆದ ಅಂಕ, ಗರಿಷ್ಠ ಅಂಕ, ಕೋರ್ಸ್ ಅವಧಿ ಎಷ್ಟು 3 ವರ್ಷ. ಇದು ನೀವು ಹಿಂಗೇನು ಮಾಡ್ತಾರಲ್ಲ ಹೀಗೆ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಇಲ್ಲಿ ಏನಾಗುತ್ತೆ, UG ಡಿಗ್ರಿ 12th ಅದ್ರದ್ದು ರಿಜಿಸ್ಟರ್ ನಂಬರ್, ನೇಮ್ ಆಫ್ ದಿ ಒಂದು ಏನಪ್ಪ ನಿಮ್ದು ಏನಿರುತ್ತೆ
ಆಮೇಲೆ ಕಾಲೇಜ್ ನೇಮ್, ಪರ್ಸೆಂಟೇಜ್, ರಿಸಲ್ಟು, ಪಾಸಿಂಗ್ ಇಯರು, ಇದೆಲ್ಲ ಏನಾಗುತ್ತೆ ಇಲ್ಲಿ ಕಾಲಮ್ ವೈಸು ಸೇವ್ ಹಾಕೋತಾ ಹೋಗುತ್ತಾ, ರೋ ವೈಸು. ಇದೊಂದು ಬೇರೆ ಹೌದಾ. ನಿಮ್ಮದು ಏನಾದರೂ ಎಡಿಟ್ ಮಾಡೋರಿದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಆ ಎಡಿಟ್ ಮೂಲಕ ಹೋಗಿ ಮಾಡ್ಬೋದು. ಇವು ಎರಡೂ 12ನೇ ತರಗತಿ ಮತ್ತು ಡಿಗ್ರಿಯನ್ನು ನೀವು ಸೇವ್ ಮಾಡಿದ ಮೇಲೇ ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಅಭ್ಯರ್ಥಿ ಹೆಚ್ಚುವರಿ ಮೀಸಲಾತಿ ವಿವರ. ನೀವು ವಯೋಮಿತಿ ಸಡಿಲಿಕೆ ಕೊಡೋರಿದ್ದರೆ ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತಾ, ಯಾವುದೇ ವರ್ಗಗಳ ಅಡಿಯಲ್ಲಿ. ಓಕೆ, ಸೊ ಈಗ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನು, ಅಥವಾ PS ಕ್ಯಾಂಡಿಡೇಟ್ ಇದ್ದರೆ PH. ಇಲ್ಲಿ ನಾನು ಯಾವುದೂ ಇಲ್ಲ ಅಂತ ಹಾಕ್ತೀನಿ. ನೆಕ್ಸ್ಟು ಅದಕ್ಕೆ ನೀವು ಎಸ್ ಅಂತ ಕೊಟ್ಟರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟು ಒಂದು ಕೊಡುವಿದ್ದೀರಾ. ಆಮೇಲೆ ಮೀಸಲಾತಿ PWD ಈ ಒಂದು ಮೀಸಲಾತಿಯನ್ನು ಕೂಡ ಬಯಸುವರಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಡಬೇಕು. ಅದು ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ, ಸರ್ಟಿಫಿಕೇಟ್ ನಂಬರ್, ದಿನಾಂಕ, ಮತ್ತು PDP ಎಲ್ಲಿ ಬರ್ತಿದ್ರೆ PDP ಅಂತ ಕೊಡಬೇಕು, ಎಸ್ ಅಂತ ಕೊಡಬೇಕು. ಆಮೇಲೆ ಈ ಕೆಳಗಿನ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಯೇ, ಇಲ್ಲಿ ಸಮುದಾಯ ಕೊಟ್ಟಿರ್ತಾರೆ, ಯಾವುದು ಸಫಾಯಿ ಕರ್ಮಚಾರಿ. ಸೊ ನಾವು ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂದರೆ PDP, ಅದೇ ಇಲ್ಲಿ ನಾನು ನೋ ಅಂತ ಹಾಕಿದ್ದೀನಿ. ಸೊ ಹೀಗೆ ಸೇವ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ, ನಿಮ್ಮದು ಈ ರೀತಿಯಾಗಿ ರೋ ವೈಸು ಸೆಲೆಕ್ಷನ್ ಅಂದರೆ ಒಂದು ಸೇವ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು. ನೆಕ್ಸ್ಟ್ ನೋಡಿ 7ನೇ ಪಾಯಿಂಟ್ ಬರುತ್ತಾ, ಅಭ್ಯರ್ಥಿಯ ಇತರ ವಿವರಗಳು. ನೋಡಿ ಇಲ್ಲೆಲ್ಲ ಏನಾಗುತ್ತಾ, ನೀವು ಯಾವುದಾದರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದೀರಾ, ನೋ ಅಂತ ಕೊಡಬೇಕು. ಕಂಪ್ಯೂಟರ್ ಜ್ಞಾನ ಇದೆಯೇ, ಎಸ್ಸು. ಆಮೇಲೆ ಡಿಬಾರ್ ಆಗಿದ್ದೀರಾ, ಇಲ್ಲ, ನೋ. ಆಮೇಲೆ ನಿಮ್ಮ ಹೈಟ್ ಮತ್ತು ವೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು, ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಸೇವ್ ಮಾಡಿ, ಯಾಕೆಂದರೆ ಒಮ್ಮೆ ಸೇವ್ ಮಾಡಿದ್ರೆ ನಿಮ್ಮದು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೇವ್ ಕೊಟ್ಟು ಪ್ರೊಸೀಡ್ ಅಂತ ಕೊಡಬೇಕು. ನೆಕ್ಸ್ಟ್ ನೋಡಿ, ಎಕ್ಸ್ಪೀರಿಯನ್ಸ್, ಅಭ್ಯರ್ಥಿಯ ಅನುಭವದ ವಿವರಗಳು. ಸೊ ನಿಮಗೆ ಅನುಭವ ಇದ್ದರೆ ಎಸ್ ಅಂತ ಕೊಡಿ. ಓಕೆ, ನೋಡಿ ಇವೆಲ್ಲ ಸಂಸ್ಥೆಯ ಹೆಸರು, ಸಂಸ್ಥೆಯ ಪ್ರಕಾರ, ಅನುಭವದ ಪ್ರಕಾರ, ನಿಮ್ಮದು ಎಲ್ಲಿಯಿಂದ ಎಲ್ಲಿಯವರೆಗೆ ಒಂದು ಅನುಭವ ಇದೆ, ಸೊ ಮತ್ತು ನಿಮ್ಮ ಡೆಸಿಗ್ನೇಷನು, ಇದನ್ನೆಲ್ಲ ಕೊಟ್ಟು ಸೇವ್ ಮಾಡ್ಬೋದು. ಇಲ್ಲ ಅಂದರೆ ನೋ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು. ಓಕೆ, ನೆಕ್ಸ್ಟ್ ಕನ್ನಡ ಎಕ್ಸಾಮ್, ಅಭ್ಯರ್ಥಿಯ ಕಡ್ಡಾಯ ಕನ್ನಡ ಪರೀಕ್ಷೆಯ ವಿವರ. ಈಗ ನೀವು KEA ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಾ ಅಂತ ಕೇಳಿದ್ದಾರೆ. ನೀವು ಪಾಸಾಗಿದ್ದರೆ ಎಸ್ ಅಂತ ಕೊಡಬೇಕು. ಎಸ್ ಕೊಟ್ಟ ಮೇಲೆ ಆ ಒಂದು ಪರೀಕ್ಷೆಯ ದಿನಾಂಕ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲು VAO, ಈ ಗ್ರಾಮ ಆಡಳಿತಾಧಿಕಾರಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು 2024 ಸೆಪ್ಟೆಂಬರಲ್ಲೇ. ಓಕೆ, ಸೊ ಅದರ ಒಂದು ಡೀಟೇಲ್ಸನ್ನು ಹಾಕಬೇಕಿಲ್ಲಿ. ಆಮೇಲೆ ಸೇವ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಡಾಕ್ಯುಮೆಂಟ್ಸ್ ಆಮೇಲೆ ಇಲ್ಲಿ ಏನು ಬರುತ್ತೆ, ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಒಂದು ಫೋಟೋನ ಹಾಕಬೇಕು. ಆಮೇಲೆ ಸಿಗ್ನೇಚರ್, ಫೋಟೋ ಸೈಜು 20 to 50 KB ಇರಬೇಕು, ಮತ್ತು ಇದು ಸಿಗ್ನೇಚರ್ 10 to 30 KB. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಫೈಲ್ಸ್ ಅಂತ ಬರುತ್ತೆ. ಓಕೆ, ಆ ಫೈಲನ್ನು ಚೂಸ್ ಮಾಡಿಕೊಂಡು ನೀವು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಈ ರೀತಿ ಇದು ಡೇಟ್ ಆ್ಯಂಡ್ ಟೈಮಿಂಗ್ ಅಪಿಯರ್ ಆಗುತ್ತೆ. ಇಲ್ಲ ನೀವು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ವ್ಯೂ ಅಂತ ಕ್ಲಿಕ್ ಮಾಡಿ ನೋಡ್ಬೋದು. ಆಮೇಲೆ ಸೇವ್ ಮಾಡಿ ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, 11ನೇದು ಆಪ್ಷನ್ ಬರುತ್ತೆ, ಪ್ರಿಂಟ್ ಅಪ್ಲಿಕೇಶನ್. ನೀವು ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಬರುತ್ತೆ. ಓಕೆ, ಆ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಏನದಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ರೊಸೀಡ್ ಅಂತ ಕೊಡಬೇಕು. ಓಕೆನಾ. ಆಮೇಲೆ ಕೊನೆಯದಾಗಿ ಫೈನಲ್ ಸಬ್ಮಿಟ್ ಬರುತ್ತೆ. ಓಕೆ, ಡಿಕ್ಲರೇಷನ್ ಇರುತ್ತೆ. ಸೊ ಈ ಕೆಳಗಡೆ ಕೊಟ್ಟಿರುವ ಡಿಕ್ಲರೇಷನ್ ಎಲ್ಲ ಓದ್ಕೋಬೇಕು. ಅವೆಲ್ಲ ಓದ್ಕೊಂಡು ನೀವು ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಏನಪ್ಪ, ನೀವು ಈ ಒಂದು ಲಿಂಕ್ ಆ್ಯಕ್ಟಿವ್ ಆಗುತ್ತೆ, ಅಪ್ಲೈ ಫಾರ್ ಪೋಸ್ಟ್ ಅಂತ. ಸೊ ಅಪ್ಲೈ ಫಾರ್ ಪೋಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೆಂಟ್ರನ್ನ ಬೆಳಗಾಂ, ಧಾರವಾಡ, ದಾವಣಗೆರೆ ಅಂತ ಕೊಟ್ವಿ.
ಸೊ ನಾವು ಇದನ್ನು ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಕೊಡಬೇಕು. ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಹೋದ್ಮೇಲೆ ಡೂ ಯು ವಾಂಟ್ ಟು ಕಂಟಿನ್ಯೂ ಸೆಲೆಕ್ಟಿಂಗ್ ದ ಅವರ್ ಡಿಸ್ಟ್ರಿಕ್ಟ್ಸ್, ನೀವು ಓಕೆ ಅಂದರೆ ಓಕೆ, ಇಲ್ಲಾಂದರೆ ಮತ್ತೆ ನೀವು ಚೇಂಜಸ್ ಮಾಡ್ಬೋದು. ಬಟ್ ಆಮೇಲೆ ನಿಮಗೆ ಚೇಂಜಸ್ ಮಾಡಲಿಕ್ಕೆ ಅಲೋ ಇರೋದಿಲ್ಲ. ನಾನು ಎಸ್ ಅಂತೀನಿ. ಎಸ್ ಅಂದಮೇಲೆ ಸಕ್ಸಸ್ ಅಂತ ಬರುತ್ತೆ. ಓಕೆ ಕೊಡಿ. ನೋಡಿ ಈಗ ಇಲ್ಲಿ ಸೇವ್ ಆಯಿತು. ಈಗ ನೀವು ಯಾವುದೇ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ. ಸೊ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ, ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಅಪ್ಲೈ ಫಾರ್ ಪೋಸ್ಟ್, ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿ ಇರುತ್ತೆ ಇಲ್ಲಿ. ಓಕೆ, ಸೊ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಇಫ್ ಯು ಆರ್ ನಾಟ್ ಏಬಲ್ ಟು ಸೆಲೆಕ್ಟ್ ದ ಪೋಸ್ಟ್ ದೆನ್ ಮಿನಿಮಮ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದ ಪೋಸ್ಟ್ ಮೈಟ್ ನಾಟ್ ಬಿ ಅಪ್ಡೇಟೆಡ್ ಇನ್ ದ ಸಿಸ್ಟಮ್. ವಿಸಿಟ್ ದ ಸ್ಟೆಪ್ 5 ಟು ಅಪ್ಡೇಟ್ ದ ಸೇಮ. ಈಗ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ದು, ಈಗ ನೀವು ಫಾರ್ ಎಕ್ಸಾಂಪಲ್ಲು ಈಗ ಯು ಜಿ ಫಾರ್ ಎಕ್ಸಾಂಪಲ್ 12th ಡಿಟೇಲ್ ಹಾಕಿಲ್ಲ ಅಂದ್ರೆ ನೀವೇನು ಮಾಡಬೇಕಿಲ್ಲಿ, ಆವಾಗ ಇಲ್ಲಿ 5ನೇ ಸ್ಟೆಪ್ಗೆ ಹೋಗಿ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮದು ಎಕ್ಸಾಮ್, ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನೋಡಿ, ಇದನ್ನು ಚೂಸ್ ಮಾಡ್ತೀನಿ ನಾನೀಗ. ಓಕೆ, ನಾನು ಒಂದು ಚೂಸ್ ಮಾಡಿದೆ. ಒಂದು ಚೂಸ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಹೊಡೀರಿ. ಎಷ್ಟು ಬಂತು? 750. ಒಂದಕ್ಕೆ 750 ಆಯಿತು. ಅರ್ಥ ಆಯಿತಾ? ಒಂದಕ್ಕೆ 750. ಬಟ್ ನಾನು ಏನು ಮಾಡ್ತೀನಿ, ಇದನ್ನು ಒಂದೇ ಹಾಕೋದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ FD ಇದೆ, ಟೆಕ್ನಿಕಲ್ ಎಜುಕೇಷನಲ್ಲಿನೂ ಕೂಡ FD ಇದೆ. ಇದು ಕೂಡ ಅಪ್ಲೈ ಮಾಡ್ತೀನಿ ನಾನು. ನೋಡಿ, ಅಪ್ಲೈ ಮಾಡಿದ್ನಾ, ಎರಡನೇ ಆಪ್ಷನ್ ಅಪ್ಲೈ ಮಾಡ್ದಾ, ಮತ್ತು ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕೊಡಬೇಕು. ಕ್ಯಾಲ್ಕುಲೇಟ್ ಅಮೌಂಟ್ ನೋಡಿ, ಜಸ್ಟ್ 100 ರೂಪೀಸ್ ಆ್ಯಡ್ ಆಯಿತು. ಜಸ್ಟ್ ಓನ್ಲಿ 100. ಓಕೆ, ಹೀಗೆ ನೀವು ಎಷ್ಟು ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊತ ಹೋಗ್ತೀರಿ, ಅಷ್ಟು ಹುದ್ದೆದು ಎಕ್ಸ್ಟ್ರಾ 100 ರೂಪೀಸ್ ಚಾರ್ಜ್ ಆಗುತ್ತೆ. ನೋಡಿ, ಒಂದೇ ಅಪ್ಲಿಕೇಶನ್ ಹಾಕಿದ್ರೆ 750, ಇಲ್ಲ ಒಂದಕ್ಕಿಂತ ಹಾಕಿದ್ರೆ ಜಸ್ಟ್ 100. ನೋಡಿ, ಅದಕ್ಕೆ ಹೇಳ್ತೀನಿ, ನೀವು ಎಲಿಜಿಬಲ್ ಇದ್ರೆ ಒಂದನ್ನು ಅಪ್ಲೈ ಮಾಡೋ ಬದಲಾಗಿ ಅಟ್ಲೀಸ್ಟ್ 2 ಆದರೂ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಕಟ್ಟಿದ ಒಂದು ಎಕ್ಸಾಮಿನೇಷನ್ ಫೀಗೆ ಅಟ್ಲೀಸ್ಟ್ 2 ಎಕ್ಸಾಮ್ಸ್ ಆದ್ರೆ ನೀವು ಏನಪ್ಪ ಅಪಿಯರ್ ಆಗ್ತೀರಿ. ಓಕೆನಾ? ಇನ್ನೊಂದು ಫಾರ್ ಎಕ್ಸಾಂಪಲು ನಾನು ಮತ್ತೇನು ಹಾಕ್ತೀನಿಪ್ಪ, ಇಲ್ಲಿ ಸೂಪರ್ವೈಸರು, ಜೂನಿಯರ್ ಸಿವಿಲ್ ಇಂಜಿನಿಯರು, ಜೂನಿಯರ್ ಅಸಿಸ್ಟೆಂಟು, ಗ್ರೂಪ್ ಸಿ ಅಸಿಸ್ಟೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. ಬಟ್ ಇಲ್ಲಿ ನೋಡಿ, ಎಸ್, ದಿಸ್ ಈಸ್ ದ ಮೇನ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು? 12th ಪಾಸ್ ಆಗಿರಬೇಕು. ಬಟ್ ನಾವು ಈಗ ಏನೇನಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ವಿ 5ನೇ ಸೆಕ್ಷನಲ್ಲಿ 10th ಮತ್ತು UG, 10th ಮತ್ತು ಡಿಗ್ರಿದು ಅಷ್ಟೇ ಸೇವ್ ಮಾಡಿದ್ವಿ. ಬಟ್ ನಾವು 12th ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅಲ್ಲಿ ನೀವು ಏನಂತ ಆಪ್ಷನ್ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟ ಮೇಲೆ ಇದು ನಿಮಗೇನಾಗತ್ತಪ್ಪ ಅಪ್ಲೈ ಮಾಡಲಿಕ್ಕೆ. ನೋಡಿ, ನಾನು ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಏನಂತ ಬರುತ್ತೆ ಇಲ್ಲಿ ನೋಡಿ, ವಾರ್ನಿಂಗ್. ಯಾಕೆ ವಾರ್ನಿಂಗು? ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹ್ಯಾಸ್ ನಾಟ್ ಬಿನ್ ಮೆಟ್ ಆರ್ ನಾಟ್ ಅಪ್ಡೇಟೆಡ್. ವಿಸಿಟ್ ಸ್ಟೆಪ್ 5 ಟು ಅಪ್ಡೇಟ್ ದ ಕ್ವಾಲಿಫಿಕೇಷನ್. ಓಕೆ, ನೀವು ಅಲ್ಲಿ 12th ಹಾಕಿಲ್ಲ ಅಂದರೆ ಇಲ್ಲಿ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಓಕೆ ಅಂತ ಕೊಟ್ಟು ಮರಳಿ 5ನೇ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ಓಕೆ ಅಂತ ಕೊಡಿ. ಈಗ ಇದಾಯಿತು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದು, ಈಗ ಫಾರ್ ಎಕ್ಸಾಂಪಲ್ಲು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಯಿತಾ. ಈಗ ಫಾರ್ ಎಕ್ಸಾಂಪಲು ಸಿವಿಲ್ ಇಂಜಿನಿಯರ್ ಅಂತ ಹಾಕ್ತೀನಿ ನಾನು. ನೋಡಿ, ಸಿವಿಲ್, ಇದು ಕೂಡ ಸೇಮ್. ಇದಕ್ಕೆ ನೀವು BE ಸಿವಿಲ್ ಆಗಿರಬೇಕು. ಓಕೆ, ಸೊ ಹೀಗೆ ನೀವು ಇದನ್ನು ಎಷ್ಟು ಚೂಸ್ ಮಾಡ್ತೀರಾ ಅಷ್ಟು ನಿಮಗೆ ಏನಪ್ಪ ಆಪ್ಷನ್ಸ್ ಬರ್ತಾ ಇರ್ತಾವೆ. ನಾ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಗ್ರೂಪ್ ಸಿ ಅಸಿಸ್ಟೆಂಟ್ ಅಂತ ಚೂಸ್ ಮಾಡಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ನೋಡಿ, ಜಸ್ಟ್ 100. 3 ಅಪ್ಲಿಕೇಶನ್ ಕೂಡಿ 950 ಆಯಿತು. ಅದಕ್ಕೆ ಇದು ಬೆಟರ್ ಅಂತೀನಿ. ಅಟ್ಲೀಸ್ಟ್ 1 ಇದ್ದಲ್ಲಿ ಅಟ್ಲೀಸ್ಟ್ 2 ಪೋಸ್ಟಿಗೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಪ್ರೊಸೀಡ್ ಫಾರ್ ದ ಪೇಮೆಂಟ್. ನೋಡಿ, ಈಗ ಪೇಮೆಂಟ್ ಆಪ್ಷನ್ ಬಂತು. ಇದರಲ್ಲಿ ಪೇಮೆಂಟಲ್ಲಿ ಆಲ್ ಪೇಮೆಂಟ್ ಆಪ್ಷನ್ ಇರ್ತವೆ. UPI ಥ್ರೂ
ಜಿಪೇ, ಫೋನ್ಪೇ, ಪೇಟಿಎಮ್ ಯಾವುದೇ ಒಂದು ಈ ಯು ಪಿ ಐ ಥ್ರೂ ಮಾಡ್ಬೋದು. ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ಸೊ ಇದನ್ನು ಮಾಡಿ ಜಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಕಂಟಿನ್ಯೂ ಕೊಟ್ಬಿಟ್ಟು ನಿಮ್ಮ ಒಂದು ಫೀ ಪೇಮೆಂಟ್ ಆದಮೇಲೆ ಫೈನಲ್ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಕ್ಕೋಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಫ್ರೆಂಡ್ಸ್ ಈ ಒಂದು KEA 708 ಈ ಒಂದು ಅಪ್ಲಿಕೇಶನ್ಗಳನ್ನು ನೀವು ಒಂದು ಸಲ್ಲಿಸುವ ವಿಧಾನವಾಗಿತ್ತು. ಯಾವುದೇ ನಿಮಗೆ ಡೌಟ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.